ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಅಂಗನವಾಡಿ ಕಾರ್ಯಕರ್ತೆಯರು ಅಬಾ ಐ ಡಿ ಕ್ರಿಯೇಟ್ ಮಾಡಬೇಕಾದ್ರೆ ಎಕ್ಸಿಡೆಡ್ ಮೊಬೈಲ್ ಲಿಂಕ್ಡ್ ಅಕೌಂಟ್ಸ್ ಲಿಮಿಟ್ ಅಂತ ಒಂದು ಎರರ್ ಬರ್ತಾ ಇದೆ. ಈ ಎರರು ಮೇಜರ್ ಆಗಿ ನಮಗೆ 0 ಇಂದ 6 ವರ್ಷದ ಮಕ್ಕಳುಗಳು ನಾವು ನೋಂದಣಿ ಮಾಡ್ಕೊಂಡಿರ್ತೀವಲ್ಲ, ಅಂದರೆ ತಂದೆ ಅಥವಾ ತಾಯಿಯ ಆಧಾರ ಹಾಕಿ ನಾವು ಈ ಮಕ್ಕಳುಗಳನ್ನ ನಾವು ರಿಜಿಸ್ಟರ್ ಮಾಡ್ಕೊಂಡಿರ್ತೀವಲ್ಲ, ಸೊ ಆ ಮಕ್ಕಳಲ್ಲಿ ನಾವು ಅಬಾ ಐ ಡಿ ಕ್ರಿಯೇಟ್ ಮಾಡಬೇಕಾದ್ರೆ ಈ ಎರರ್ಸ್ಗಳು ಜಾಸ್ತಿ ಬರ್ತಾ ಇದ್ದಾವೆ. ಸೊ ಈ ಎರರ್ನ ನಾವು ಯಾವ ರೀತಿ ರಿಸಾಲ್ವ್ ಮಾಡಿಕೊಂಡು ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ ಅಬಾ ಐ ಡಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಸೊ ಮೊದಲಿಗೆ ನಾವು ಲಾಗಿನ್ ಆದಾಗ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನ್ ಹೋಮ್ ಪೇಜ್ ನಿಮಗೆ ಈ ಥರ ಶೋ ಆಗುತ್ತೆ. ಅಲ್ಲಿ ಬೆನಿಫಿಷರಿ ಅಂತ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ ಕ್ಯಾಟಗರಿ ಆಫ್ ಬೆನಿಫಿಷರಿ ಲಿಸ್ಟ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ನಾನಿಲ್ಲಿ ನಿಮಗೆ 6-3 ಒಂದು ಮಗುವಿನ ಉದಾಹರಣೆಯಾಗಿ ಯಾವ ರೀತಿ ಎರರ್ ಬರ್ತಾ ಇದೆ, ಹಾಗೆ ಆ ಎರರ್ನ ಯಾವ ರೀತಿ ರಿಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಸೊ ಈ ಲಿಸ್ಟಲ್ಲಿ ನಿಮಗೆ ಬೇಬಿ ಶ್ವೇತಾ HP ಅಂತ ಒಂದು ಮಗು ಕಾಣ್ತಾ ಇದೆ ನೋಡಿ. ಆ ಮಗುನ ನಾನು ಉದಾಹರಣೆಯಾಗಿ ತೋರಿಸ್ಕೊಡ್ತೀನಿ ನೋಡಿ. ಆ ಬೇಬಿ ಶ್ವೇತಾ HP ಮುಂದೆ ನಿಮಗೆ 3 ಡಾಟ್ಸ್ ಕಾಣ್ತಾ ಇದೆಯಲ್ಲ, ಆ 3 ಡಾಟ್ಸನ್ನು ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಥರ ಆಪ್ಷನ್ಸ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಕ್ರಿಯೇಟ್ ರಿಟ್ರೀವ್ ಅಬಾ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಆ ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನಿಮಗೆ 2 ಆಪ್ಷನ್ ಓಪನ್ ಆಗುತ್ತೆ. ಒಂದು, ಮಗುವಿಗೆ ಏನಾದರೂ ನೀವು ಸ್ವಂತ ಆಧಾರ್ ಮಾಡಿಸಿದರೆ ಚೈಲ್ಡ್ ಆಧಾರ್ ಮೂಲಕ ನೀವು ಅಬಾ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಇನ್ ಕೇಸ್ ಆ ಮಗುವಿಗೆ ನೀವು ಸ್ವಂತ ಆಧಾರ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ಪೇರೆಂಟ್ಸ್ ಆಧಾರ್ ಮೂಲಕ ನೀವು ಅಬಾ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ. ಸೊ ಇಲ್ಲಿ ನಾವು ಆ ಮಗುವಿಗೆ ಸ್ವಂತ ಆಧಾರ್ ಮಾಡಿಸಿಲ್ಲದೆ ಇರೋದ್ರಿಂದ ಪೇರೆಂಟ್ಸ್ ಆಧಾರ್ ಮೂಲಕ ನಾವು ಅಬಾ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನು 2ನೇ ಆಪ್ಷನ್ ಇದೆಯಲ್ಲ, ಪೇರೆಂಟ್ಸ್ ಆಧಾರ್ ಮೂಲಕ ಅಬಾ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ ಅನ್ನೋದು, ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ನಿಮಗೆ ಈ ಥರ ಒಂದು ಪಾಪಪ್ ಮೆನು ಓಪನ್ ಆಗುತ್ತೆ. ಅಂದರೆ ಅಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಆರ್ ಶ್ಯೂರ್ ಯು ವಾಂಟ್ ಟು ಕ್ರಿಯೇಟ್ ಆರ್ ರಿಟ್ರೀವ್ ಅಬಾ ಯೂಸಿಂಗ್ ಪೇರೆಂಟ್ ಆಧಾರ್ ಅಂತ ಕೇಳುತ್ತೆ. ಅಂದರೆ ನೀವು ಪೇರೆಂಟ್ ಆಧಾರ್ ಮೂಲಕ ನೀವು ಅಬಾ ಕ್ರಿಯೇಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ ಕೇಳುತ್ತೆ. ಸೊ ನಾವು ಪೇರೆಂಟ್ಸ್ ಆಧಾರ್ ಮೂಲಕ ನಾವು ಅಬಾ ಐ ಡಿ ಕ್ರಿಯೇಟ್ ಮಾಡಬೇಕಾಗಿರೋದ್ರಿಂದ ಪ್ರೊಸೀಡ್ ಅಂತ ನಿಮಗೆ ಬ್ಲೂ ಕಲರಲ್ಲಿ ಒಂದು ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ನಂತರ ಮತ್ತೆ ನಮಗೆ 2 ಆಪ್ಷನ್ ಓಪನ್ ಆಗುತ್ತೆ. ಒಂದು, ಕ್ರಿಯೇಟ್ ಬಾರ್ ರಿಟ್ರೀವ್ ಬಾಲ ಅಬಾ. ಇನ್ನೂ ಒಂದು 2ನೇ ಆಪ್ಷನ್ನು ಬಾಲ ಅಬಾ ಆಲ್ರೆಡಿ ಕ್ರಿಯೇಟೆಡ್ ಅಂತ ಕೇಳುತ್ತೆ. ಬಾಲ ಅಬಾ ಆಲ್ರೆಡಿ ಕ್ರಿಯೇಟೆಡ್ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ನಾವು ಕ್ರಿಯೇಟ್ ಏನಾರು ಮಾಡಿದರೆ ಬಾಲ ಅಬನ, ಅದ್ರ ಮೂಲಕ ನಾವು ಬಾಲ ಅಬನ ರಿಟ್ರೀವ್ ಮಾಡ್ಕೋಬೋದು. ಸೊ ನಾವು ಇನ್ನೂ ಬಾಲ ಅಬಾ ಕ್ರಿಯೇಟ್ ಮಾಡಿಲ್ಲ ಅಲ್ವಾ, ಸೊ ಹಾಗಾಗಿ ನಾವು ಮೊದಲನೇ ಆಪ್ಷನ್ ಇದೆಯಲ್ಲ, ಕ್ರಿಯೇಟ್ ಬಾರ್ ರಿಟ್ರೀವ್ ಬಾಲ ಅಬಾ, ಆ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿಕೊಂಡ ನಂತರ ಆಧಾರ್ ಡೆಮೋಗ್ರಫಿಕ್ ಅಥೆಂಟಿಕೇಶನ್ ಅಂತ ಒಂದು ಆಪ್ಷನ್ ಓಪನ್ ಆಗುತ್ತೆ. ಅಂದರೆ ಆಧಾರ್ ಇನ್ಫಾರ್ಮೇಷನ್ ಮೂಲಕ ಅಬಾ ಐ ಡಿನ ಕ್ರಿಯೇಟ್ ಮಾಡಬೇಕಾಗಿರೋದ್ರಿಂದ ನೀವು ಆ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿಕೊಂಡ ನಂತರ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ ನೀವು ಏನು ಇನ್ಫಾರ್ಮೇಷನ್ ಹಾಕಿರ್ತೀರಾ ಆ ಇನ್ಫಾರ್ಮೇಷನ್ ಪ್ರಕಾರ ನಿಮಗೆ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಸೊ ಅಬಾ ಐ ಡಿನ ನಾವು ಕ್ರಿಯೇಟ್ ಮಾಡಬೇಕಾಗಿರೋದ್ರಿಂದ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ನ ನಾವು ವೆರಿಫೈ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಕೆಳಗಡೆ ನಿಮಗೆ ರೆಡ್ ಕಲರಲ್ಲಿ ವೆರಿಫೈ ಅಂತ ಒಂದು ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನ್ ನೀವು ಏನು ಎಂಟ್ರಿ ಮಾಡಿರ್ತೀರೋ ಆ ಇನ್ಫಾರ್ಮೇಷನ್ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ಅಬಾ ಐ ಡಿ ಸಕ್ಸಸ್ಫುಲಿಯಾಗಿ ರಿಜಿಸ್ಟರ್ ಆಗುತ್ತೆ. ಒಂದು ವೇಳೆ ನೀವು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಏನೋ ರಾಂಗ್ ಇತ್ತು ಅಂತ ಹೇಳಿದ್ರೆ ಮೇಲ್ಗಡೆ ನಿಮಗೆ ಎರರ್ ಮೆಸೇಜ್ ಬರ್ತಾ ಇದೆಯಲ್ಲ, ಆ ಥರ ಎರರ್ ಮೆಸೇಜ್ ಬರುತ್ತೆ. ಸೊ ಆ ಎರರ್ ಮೆಸೇಜ್ ಏನಂತ ಹೇಳುತ್ತೆ ಅಂತ ಹೇಳಿದ್ರೆ, ಎಕ್ಸಿಡೆಡ್ ಮೊಬೈಲ್ ಲಿಂಕ್ಡ್ ಅಕೌಂಟ್ಸ್ ಲಿಮಿಟ್ ಅಂತ ಹೇಳುತ್ತೆ. ಅಂದರೆ ಒಂದು ಮೊಬೈಲಿಂದ ಆಲ್ರೆಡಿ ಅಬಾ ಐ ಡಿ ಕ್ರಿಯೇಟ್ ಆಗಿದೆ. ಸೊ ಅದೇ ಮೊಬೈಲ್ ನಂಬರಿಂದ ಇನ್ನೂ ಒಂದು ಅಬಾ ಐ ಡಿನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳುತ್ತೆ. ಸೊ ಈ ರೀತಿ ಎರರ್ ಮೆಸೇಜ್ ಬಂದಾಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಅಬಾ ಐ ಡಿ ವೆಬ್ಸೈಟ್ಗೆ ನಾವು ಲಾಗಿನ್ ಆಗಬೇಕಾಗುತ್ತೆ. ಅಬಾ ಐ ಡಿ ವೆಬ್ಸೈಟ್ಗೆ ನಾವು ಲಾಗಿನ್ ಆಗಿ, ಈಗ ನಾವು ತಾಯಿಯ ಆಧಾರ್ ಮೂಲಕ ನಾವು ಅಬಾ ಐ ಡಿ ಕ್ರಿಯೇಟ್ ಮಾಡ್ಕೊಂಡಿರ್ತೀವಲ್ಲ, ಸೊ ಹಾಗಾಗಿ ಆ ಅಬಾ ಐ ಡಿ ವೆಬ್ಸೈಟ್ಗೆ ಲಾಗಿನ್ ಆಗಿ ಅಲ್ಲಿ ಅಪ್ಡೇಟ್ ಆಗಿರ್ತಕ್ಕಂತಹ ಮೊಬೈಲ್ ನಂಬರ್ನ ನಾವು ರಿಮೂವ್ ಮಾಡಿ ಬೇರೆ ಮೊಬೈಲ್ ನಂಬರ್ನ ನಾವು ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ. ಒಂದ್ಸತಿ ನೀವು ಬೇರೆ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡಿಕೊಂಡು ಸೇವ್ ಮಾಡಿಕೊಂಡ ನಂತರ ಅಬಾ ಐ ಡಿ ಪೋರ್ಟಲಲ್ಲಿ ಮೊಬೈಲ್ ನಂಬರು ಸಕ್ಸಸ್ಫುಲಿಯಾಗಿ ಚೇಂಜ್ ಆಗುತ್ತೆ. ಸೊ ಇದನ್ನು ಅಬಾ ಐ ಡಿ ವೆಬ್ಸೈಟ್ ಮೂಲಕ ಲಾಗಿನ್ ಆಗಿ ಯಾವ ರೀತಿ ಮೊಬೈಲ್ ನಂಬರ್ನ ಚೇಂಜ್ ಮಾಡ್ಕೊಳ್ಳೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಸೊ ಇಲ್ಲಿ ನಾನು ನಿಮಗೆ ಅಬಾ ವೆಬ್ಸೈಟ್ದು ಅಡ್ರೆಸ್ ನಾನು ನಿಮಗೆ ಟೈಪ್ ಮಾಡಿ ತೋರಿಸಿದ್ದೀನಿ. ಸೊ ಈ ಅಬಾ ವೆಬ್ಸೈಟ್ ಅಡ್ರೆಸ್ ಯಾವ ರೀತಿ ನಾನು ಟೈಪ್ ಮಾಡಿದ್ದೀನೋ ಅದೇ ರೀತಿ ನೀವು ಗೂಗಲ್ ಕ್ರೋಮ್ಗೆ ಹೋಗಿ ನೀವು ಅಬಾ ವೆಬ್ಸೈಟ್ ಅಡ್ರೆಸ್ನ ಟೈಪ್ ಮಾಡಿ ನೀವು ಸರ್ಚ್ ಮಾಡೋದ್ರ ಮೂಲಕ ನೀವು ಅಬಾ ವೆಬ್ಸೈಟ್ಗೆ ನೀವು ಲಾಗಿನ್ ಆಗ್ಬೋದು. ಒಂದು ವೇಳೆ ನಿಮಗೆ ಅಬಾ ವೆಬ್ಸೈಟ್ ಅಡ್ರೆಸ್ನ ನಿಮಗೆ ಟೈಪ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಈ ಅಬಾ ವೆಬ್ಸೈಟ್ ಅಡ್ರೆಸ್ನ ನಾನು ವಾಟ್ಸಪ್ ಮೂಲಕನೂ ಶೇರ್ ಮಾಡಿದ್ದೀನಿ. ನೀವು ವಾಟ್ಸಪ್ ಮೂಲಕ ನೀವು ಲಿಂಕ್ ಕ್ಲಿಕ್ ಮಾಡೋದ್ರ ಮೂಲಕ ಅಬಾ ವೆಬ್ಸೈಟ್ಗೆ ನೀವು ಲಾಗಿನ್ ಆಗ್ಬೋದು.
ಒಂದು ವೇಳೆ ನೀವು ವಾಟ್ಸಪ್ ಮೂಲಕ ನಾನು ಕಳಿಸಿರೋ ಅಬಾ ವೆಬ್ಸೈಟ್ ಲಿಂಕ್ ಮೂಲಕ ನೀವು ಲಾಗಿನ್ ಆಗೋದಾದರೆ ಅಲ್ಲಿ ನಿಮಗೆ ಬ್ಲೂ ಕಲರಲ್ಲಿ ನಿಮಗೆ ಲಿಂಕ್ ಕಾಣ್ತಾ ಇದೆಯಲ್ಲ, ಆ ಲಿಂಕ್ನ ನೀವು ಕ್ಲಿಕ್ ಮಾಡಬೇಕು. ಲಿಂಕ್ನ ನೀವು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಅಬಾ ವೆಬ್ಸೈಟ್ದು ಮೇನ್ ಪೇಜ್ ನಿಮಗೆ ಈ ಥರ ಶೋ ಆಗುತ್ತೆ. ಸೊ ಇಲ್ಲಿ ನಾವು ಮೊದಲಿಗೆ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ಅಲ್ಲಿ 3 ಆಪ್ಷನ್ ಕೇಳುತ್ತೆ ನೋಡಿ. ಒಂದು, ಮೊಬೈಲ್ ನಂಬರ್ ಮೂಲಕ ಲಾಗಿನ್ ಆಗ್ಬೋದು. ಅಂದರೆ ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ ನಾವು ಆ ಮಗುವಿಗೆ ಯಾರು ಆಧಾರ್ ಹಾಕಿರ್ತೀವಿ ಆ ಆಧಾರಲ್ಲಿ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತೆ ಆ ಮೊಬೈಲ್ ನಂಬರ್ ಮೂಲಕ ನಾವು ಲಾಗಿನ್ ಆಗಬೇಕು. ಸೊ ಎರಡನೇ ಆಪ್ಷನ್ ಏನು ಕೇಳುತ್ತೆ, ಆಧಾರ್ ನಂಬರು. ಆಧಾರ್ ನಂಬರ್ ಅಂತ ಹೇಳಿದ್ರೆ ಈಗ ನಾವು ಆಲ್ರೆಡಿ ಮಗುವಿಗೆ ನಾವು ತಾಯಿ ಆಧಾರ್ ಹಾಕಿ ಅಪ್ಡೇಟ್ ಮಾಡ್ಕೊಂಡಿರ್ತೀವಲ್ಲ, ಸೊ ಹಾಗಾಗಿ ತಾಯಿಯ ಆಧಾರ್ ನಂಬರ್ ಹಾಕಿ ನಾವು ಲಾಗಿನ್ ಆಗ್ಬೋದು. ಇನ್ನು ಮೂರನೇದು ಅಬಾ ಐ ಡಿ ಮೂಲಕ ಲಾಗಿನ್ ಆಗಿ ಅಂತ ಕೇಳುತ್ತೆ. ಸೊ ಈಗ ನಾವು ಮಗುವಿಗೆ ನಾವು ಅಬಾ ಐ ಡಿ ಕ್ರಿಯೇಟ್ ಮಾಡಬೇಕಾದ್ರೆ ತಾಯಿದು ಆಲ್ರೆಡಿ ನಾವು ಅಬಾ ಐ ಡಿ ಕ್ರಿಯೇಟ್ ಮಾಡಿರ್ತೀವಿ ಅಲ್ವಾ. ಸೊ ಹಾಗಾಗಿ ಆ ತಾಯಿಯ ಅಬಾ ನಂಬರ್ ಹಾಕಿ ನಾವು ಲಾಗಿನ್ ಆಗಬೇಕಾಗುತ್ತೆ. ಸೊ ಇಲ್ಲಿ ನಾನು ನಿಮಗೆ ತಾಯಿಗೆ ಆಲ್ರೆಡಿ ಅಬಾ ನಂಬರ್ ಜನರೇಟ್ ಆಗಿರುತ್ತಲ್ಲ, ಆ ಅಬಾ ನಂಬರ್ ಹಾಕಿ ಯಾವ ರೀತಿ ಅಬಾ ವೆಬ್ಸೈಟಲ್ಲಿ ಲಾಗಿನ್ ಆಗಿ ಮೊಬೈಲ್ ನಂಬರ್ನ ಚೇಂಜ್ ಮಾಡ್ಕೊಳ್ಳೋದು ತೋರಿಸ್ಕೊಡ್ತೀನಿ ನೋಡಿ. ಸೊ ಈ 3 ಆಪ್ಷನಲ್ಲಿ ನೀವು ಅಬಾ ಐ ಡಿ ಆಲ್ರೆಡಿ ಜನರೇಟ್ ಆಗಿರುತ್ತಲ್ಲ, ಆ ಐ ಡಿ ಹಾಕೋದ್ರ ಮೂಲಕ ನೀವು ಲಾಗಿನ್ ಆಗಿ ಈಸಿಯಾಗಿ ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ಕೊಳ್ಬೋದು. ಹಾಗಾಗಿ ಮೊದಲಿಗೆ ಆ ತಾಯಿದು ಅಬಾ ಐ ಡಿ ಜನರೇಟ್ ಆಗಿರುತ್ತಲ್ಲ ಆ ನಂಬರ್ನ ನೀವು ನೋಟ್ ಮಾಡ್ಕೊಳ್ಬೇಕು. ಸೊ ಅದು ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಪೋಷನ್ ಟ್ರ್ಯಾಕರ್ ಅಪ್ಲಿಕೇಶನಲ್ಲಿ ನೀವು ಮಗುವಿನ ಅಬಾ ಐ ಡಿ ಕ್ರಿಯೇಟ್ ಮಾಡೋಕ್ಕೆ ಹೋದಾಗ ವೆರಿಫೈ ಪೇಜಲ್ಲಿ ನಿಮಗೆ ಆ ತಾಯಿಯ ಅಬಾ ಐ ಡಿ ಕ್ರಿಯೇಟ್ ಆಗಿರೋದು ನಂಬರ್ ನಿಮಗೆ ಅಲ್ಲಿ ಶೋ ಆಗುತ್ತೆ ನೋಡಿ. ಅಲ್ಲಿ ಕಾಣ್ತಾ ಇದೆ ನೋಡಿ ಅಬಾ ನಂಬರ್ ಅನ್ನೋದು. ಸೊ ಅದೇ ತಾಯಿಯ ಅಬಾ ನಂಬರು. ಸೊ ಅದೇ ನಂಬರ್ನ ನೀವು ಅಬಾ ಪೋರ್ಟಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಆಗಬೇಕಾಗುತ್ತೆ. ಸೊ ಈಗ ನಾನು ಆ ಅಬಾ ಪೋರ್ಟಲಲ್ಲಿ ತಾಯಿಯ ಅಬಾ ನಂಬರ್ ಹಾಕಿ ಯಾವ ರೀತಿ ಲಾಗಿನ್ ಆಗೋದು ತೋರಿಸ್ಕೊಡ್ತೀನಿ ನೋಡಿ. ಸೊ ಅಲ್ಲಿ ನಿಮಗೆ 3ನೇ ಆಪ್ಷನ್ ಕಾಣ್ತಾ ಇದೆಯಲ್ಲ ಅಬಾ ನಂಬರ್ ಅಂತ. ಸೊ ಅಬಾ ನಂಬರ್ ಜಾಗದಲ್ಲಿ ನೀವು ಆ ತಾಯಿಯ ಅಬಾ ನಂಬರ್ನ ಕರೆಕ್ಟಾಗಿ ಎಂಟ್ರಿ ಮಾಡಿ. ಅಲ್ಲಿ ಕೊಟ್ಟಿರ್ತಕ್ಕಂತಹ ಬಾಕ್ಸಲ್ಲಿ ಈಗ ಆಲ್ರೆಡಿ ನೀವು ಆ ತಾಯಿಯ ಅಬಾ ನಂಬರ್ನ ನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ. ಸೊ ನೀವೇನು ನೋಟ್ ಮಾಡ್ಕೊಂಡಿದ್ದೀರಾ ಅದೇ ನಂಬರ್ನ ನೀವು ತಪ್ಪಿಲ್ಲದಂತೆ ಆ ಬಾಕ್ಸ್ನಲ್ಲಿ ಕರೆಕ್ಟಾಗಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿದ ನಂತರ ನಿಮಗೆ ಕ್ಯಾಪ್ಚಾ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ. ಅಲ್ಲಿ ಕೆಲವು ನಂಬರ್ ಕಾಣ್ತಾ ಇದೆ ನೋಡಿ. 8 - 1 = ಎಷ್ಟು ಅಂತ ಕೇಳ್ತಾ ಇದೆ. ಸೊ ನೀವು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. 8ರಲ್ಲಿ 1 ನಾವು ಕಳೆದ್ರೆ ಎಷ್ಟು, 7 ಆಗುತ್ತೆ. ಸೊ ಹಾಗಾಗಿ ಆ ಖಾಲಿ ಬಾಕ್ಸಲ್ಲಿ 7ನ ನೀವು ಎಂಟ್ರಿ ಮಾಡಬೇಕು. ಕೆಲವು ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ 8 + 1 ಅಂತಲೂ ಕೇಳ್ಬೋದು. ಆಗ ನೀವು 8 + 1 9. ಸೊ ಹಾಗಾಗಿ ಆ ಖಾಲಿ ಬಾಕ್ಸಲ್ಲಿ 9ನ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ 8 - 1 ಕೇಳಿರೋದ್ರಿಂದ 8ರಲ್ಲಿ 1 ಕಳೆದ್ರೆ 7. ಆ 7ನ ನಾವು ಆ ಬಾಕ್ಸಲ್ಲಿ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ರೆಡ್ ಕಲರ್ಲಿ ನೆಕ್ಸ್ಟ್ ಅಂತ ಒಂದು ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ 2 ಆಪ್ಷನ್ನು ನಿಮಗೆ ಶೋ ಆಗುತ್ತೆ. ಅಂದರೆ OTP ಕಳಿಸೋ ಸಲುವಾಗಿ ನಿಮಗೆ 2 ಆಪ್ಷನ್ಸ್ ಶೋ ಆಗುತ್ತೆ. ಒಂದು, ಆಧಾರಲ್ಲಿ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ OTP ಕಳಿಸೋದ ಅಂತ ಕೇಳುತ್ತೆ. ಇನ್ನು ಒಂದು, ಅಬಾ ಐ ಡಿ ಕ್ರಿಯೇಟ್ ಆಗಿರುತ್ತಲ್ಲ, ಆ ಅಬಾ ಐ ಡಿ ಕ್ರಿಯೇಟ್ ಆಗಿರೋ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಕಳಿಸೋದ ಅಂತ ಕೇಳುತ್ತೆ. ಸೊ ಹಾಗಾಗಿ ಇಲ್ಲಿ ಮೊದಲನೇ ಆಪ್ಷನ್ ಇದೆ ನೋಡಿ, ಆಧಾರ್ಗೆ ಲಿಂಕ್ ಆಗಿರ್ತಕ್ಕಂತಹ ಮೊಬೈಲ್ ನಂಬರ್ಗೆ OTP ಕಳಿಸೋದ ಅಂತ ಇದೆಯಲ್ಲ, ಆ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲನೇ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ ನಂತರ ರೆಡ್ ಕಲರ್ಲಿ ನೆಕ್ಸ್ಟ್ ಅಂತ ಒಂದು ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ಆ ತಾಯಿಯ ಆಧಾರ್ ನಂಬರಲ್ಲಿ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತೋ ಆ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಸೊ ಅಲ್ಲಿ ನಿಮಗೆ ಆ ಲಾಸ್ಟ್ 4 ಡಿಜಿಟ್ ಶೋ ಆಗ್ತಾ ಇದೆ ನೋಡಿ. ಸೊ ಅದೇ ತಾಯಿಯ ಆಧಾರಲ್ಲಿ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರೋದು. ಸೊ ಅದೇ ನಂಬರ್ಗೆ OTP ಹೋಗಿರುತ್ತೆ. ನೀವು ಅವ್ರಿಗೆ ಫೋನ್ ಮಾಡಿ ಆ OTPನ ಪಡ್ಕೊಂಡು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಕೊಟ್ಟಿರ್ತಕ್ಕಂತಹ ಖಾಲಿ ಬಾಕ್ಸಲ್ಲಿ ನೀವು OTPನ ಕೇಳಿಕೊಂಡು ತಪ್ಪಿಲ್ಲದಂತೆ ಕರೆಕ್ಟಾಗಿ ನೀವು OTPನ ಎಂಟ್ರಿ ಮಾಡಿ. ಒಂದ್ಸಲ ನೀವು OTPನ ತಪ್ಪಿಲ್ಲದಂತೆ ಕರೆಕ್ಟಾಗಿ ಎಂಟ್ರಿ ಮಾಡಿದ ನಂತರ ಕೆಳಗಡೆ ನಿಮಗೆ ರೆಡ್ ಕಲರ್ಲಿ ನೆಕ್ಸ್ಟ್ ಅಂತ ಒಂದು ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ಅಬಾ ವೆಬ್ಸೈಟ್ ಪೋರ್ಟಲ್ನಲ್ಲಿ ಆ ತಾಯಿದು ಪ್ರೊಫೈಲ್ ಓಪನ್ ಆಗುತ್ತೆ. ಒಂದು ವೇಳೆ ಆ ತಾಯಿದು ಮೊಬೈಲ್ ನಂಬರ್ ಏನಾದರೂ ವೆರಿಫೈ ಆಗಿಲ್ಲ ಅಂತ ಹೇಳಿದ್ರೆ ಈ ಥರ ನಿಮಗೆ ಅಲರ್ಟ್ ಮೆಸೇಜ್ ಬರುತ್ತೆ. ಸೊ ನೀವೇನು ಮಾಡಬೇಕು, ರೆಡ್ ಕಲರ್ಲಿ ಕಂಟಿನ್ಯೂ ಅಂತ ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಅಬಾ ವೆಬ್ಸೈಟ್ ಪೋರ್ಟಲ್ನಲ್ಲಿ ಆ ಮಗುವಿನ ತಾಯಿಯ ಫುಲ್ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ಅಲ್ಲಿ ನಿಮಗೆ ಮೊಬೈಲ್ ನಂಬರ್ ಶೋ ಆಗ್ತಾ ಇದೆಯಲ್ಲ, ಸೊ ಅದೇ ನಂಬರ್ನ ನೀವು ತಿದ್ದುಪಡಿ ಮಾಡ್ಕೊಳ್ಬೇಕಾಗಿರೋದು. ಅಂದರೆ ಆ ಮೊಬೈಲ್ ನಂಬರ್ ಬದಲು ಬೇರೆ ನಂಬರ್ ಹಾಕಿ ನೀವು ಅಪ್ಡೇಟ್ ಮಾಡ್ಕೊಳ್ಬೇಕಾಗಿರೋದು. ಸೊ ಆ ಮೊಬೈಲ್ ನಂಬರ್ನ ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ರೆಡ್ ಕಲರಲ್ಲಿ ಎಡಿಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು.
ಕ್ಲಿಕ್ ಮಾಡಿದ ಕೂಡಲೇ ಆ ಮೊಬೈಲ್ ನಂಬರ್ನ ನಾವು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅಂದರೆ ಅಲ್ಲಿ ಗ್ರೀನ್ ಟಿಕ್ ಬರುತ್ತೆ ನೋಡಿ, ಆ ಗ್ರೀನ್ ಟಿಕ್ ಬಂತು ಅಂತ ಹೇಳಿದ್ರೆ ನಾವು ಎಡಿಟ್ ಮಾಡ್ಬೋದು ಅಂತ ಅರ್ಥ. ಸೊ ಮುಂಚೆ ಯಾವ ನಂಬರ್ ಇತ್ತೋ ಆ ನಂಬರ್ನ ನಾವು ರಿಮೂವ್ ಮಾಡಿ ಹೊಸ ನಂಬರ್ನ ನಾವು ಅಲ್ಲಿ ಎಂಟ್ರಿ ಮಾಡಬೇಕು. ನೀವು ಹೊಸ ನಂಬರ್ನ ಅಪ್ಡೇಟ್ ಮಾಡಬೇಕಾದ್ರೆ ಆ ನಂಬರ್ ಬೇರೆ ಯಾವುದುವೇ ಅಬಾ ಐ ಡಿ ಕ್ರಿಯೇಟ್ ಆಗಿರಬಾರ್ದು, ಅಂಥ ನಂಬರ್ ನೋಡಿ ನೀವು ಅಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ಹೊಸ ಮೊಬೈಲ್ನ ನೀವು ಎಂಟ್ರಿ ಮಾಡಿದ ನಂತರ ಆ ಹೊಸ ಮೊಬೈಲ್ ನಂಬರ್ನ ನಾವು ವೆರಿಫೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಅಲ್ಲಿ ರೆಡ್ ಕಲರ್ಲಿ ವೆರಿಫೈ ಅಂತ ಒಂದು ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ನೀವು ಯಾವ ಹೊಸ ನಂಬರ್ ಹಾಕಿರ್ತೀರಾ ಆ ನಂಬರ್ಗೆ OTP ಹೋಗುತ್ತೆ. ಸೊ ಆ ಮೊಬೈಲ್ ನಂಬರ್ಗೆ ನೀವು ಕಾಲ್ ಮಾಡಿ ನೀವು OTPನ ಕೇಳಿಕೊಂಡು ಎಂಟ್ರಿ ಮಾಡಬೇಕಾಗುತ್ತೆ. ಒಂದ್ಸಲ ನೀವು OTPನ ತಪ್ಪಿಲ್ಲದಂತೆ ಎಂಟ್ರಿ ಮಾಡಿದ ನಂತರ ಕೆಳಗಡೆ ನಿಮಗೆ ರೆಡ್ ಕಲರ್ಲಿ ವ್ಯಾಲಿಡೇಟ್ ಅಂತ ಒಂದು ಬಟನ್ ಕಾಣ್ತಾ ಇದೆಯಲ್ಲ, ಆ ವ್ಯಾಲಿಡೇಟ್ ಬಟನ್ನ ನೀವು ಕ್ಲಿಕ್ ಮಾಡಿ. ವ್ಯಾಲಿಡೇಟ್ ಬಟನ್ನ ನೀವು ಕ್ಲಿಕ್ ಮಾಡಿದ ಕೂಡಲೇ ನೀವು ಕೊಟ್ಟಿರ್ತಕ್ಕಂಥ ಹೊಸ ಮೊಬೈಲ್ ನಂಬರ್ ವೆರಿಫೈ ಆಗಿ ಸಕ್ಸಸ್ಫುಲಿ ಆಗಿರೋ ಮೆಸೇಜ್ ನಿಮಗೆ ಈ ಥರ ಶೋ ಆಗುತ್ತೆ. ಅಲ್ಲಿಗೆ ನೀವು ಅಬಾ ಪೋರ್ಟಲ್ನಲ್ಲಿ ತಾಯಿಯ ಹಳೆ ಮೊಬೈಲ್ ನಂಬರ್ನ ನೀವು ತೆಗೆದು ಹೊಸ ನಂಬರ್ ಹಾಕಿ ಸಕ್ಸಸ್ಫುಲಿ ಆಗಿ ಅಪ್ಡೇಟ್ ಮಾಡಿದ್ರಿ ಅಂತ ಅರ್ಥ. ಸೊ ಒಂದ್ಸಲ ನೀವು ಈ ರೀತಿ ಅಬಾ ಪೋರ್ಟಲ್ನಲ್ಲಿ ಮೊಬೈಲ್ ನಂಬರ್ನ ನೀವು ಬೇರೆ ನಂಬರ್ ಹಾಕಿ ಅಪ್ಡೇಟ್ ಮಾಡಿದ ನಂತರ ನೀವು ಪೋಷನ್ ಟ್ರ್ಯಾಕರ್ನಲ್ಲಿ ಈಗ ಆ ಮಗುವಿಗೆ ಅಬಾ ಐ ಡಿನ ಕ್ರಿಯೇಟ್ ಮಾಡ್ಕೊಳ್ಬಹುದು. ಸೊ ಈಗ ನಾವು ಪೋಷನ್ ಟ್ರ್ಯಾಕರ್ ಲಾಗಿನ್ ಆಗಿ ಆ ಮಗುವಿಗೆ ನಾವು ಅಬಾ ಐ ಡಿ ಕ್ರಿಯೇಟ್ ಮಾಡಕ್ಕೆ ಹೋದಾಗ ಎಕ್ಸೀಡೆಡ್ ಮೊಬೈಲ್ ಲಿಂಕ್ಡ್ ಅಕೌಂಟ್ಸ್ ಲಿಮಿಟ್ ಅಂತ ಬರ್ತಾ ಇತ್ತಲ್ಲ ಎರರ್ ಮೆಸೇಜು, ಅದು ಈಗ ಬರುತ್ತೋ ಇಲ್ವಾ ನೋಡೋಣ ಬನ್ನಿ. ಸೊ ಪೋಷನ್ ಟ್ರ್ಯಾಕರ್ ಲಾಗಿನ್ ಆದಾಗ ಬೆನಿಫಿಷರಿನ ನೀವು ಕ್ಲಿಕ್ ಮಾಡಿ. ಬೆನಿಫಿಷರಿ ಕ್ಲಿಕ್ ಮಾಡಿದ ನಂತರ ನಮಗೆ 6-3 ಮಗುನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅಲ್ವಾ, ಹಾಗಾಗಿ 6-3 ಬೆನಿಫಿಷರಿನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. 6-3 ಬೆನಿಫಿಷರಿಯಲ್ಲಿ ನಾನು ಯಾವ ಮಗುನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅದೇ ಮಗುನ ಸೆಲೆಕ್ಟ್ ಮಾಡ್ಕೊಳ್ತೀನಿ ನೋಡಿ. ಬೇಬಿ ಶ್ವೇತಾ HP ಅನ್ನೋ ಮಗುನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ, ಹಾಗಾಗಿ ನಾನು ಬೇಬಿ ಶ್ವೇತಾ HP ಅನ್ನೋ ಮಗು ಮುಂದೆ 3 ಡಾಟ್ಸ್ ಇದೆಯಲ್ಲ, ಆ 3 ಡಾಟ್ಸ್ನ ನಾನು ಕ್ಲಿಕ್ ಮಾಡ್ತೀನಿ. 3 ಡಾಟ್ಸ್ನ ನೀವು ಕ್ಲಿಕ್ ಮಾಡಿದ ಕೂಡಲೇ ಅಲ್ಲಿ ಕ್ರಿಯೇಟ್ ಬಾರ್ ರಿಟ್ರೀವ್ ಅಬಾ ಇದೆಯಲ್ಲ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ನಾವು ಪೇರೆಂಟ್ಸ್ ಆಧಾರ್ ಮೂಲಕ ನಾವು ಅಬಾ ಐ ಡಿ ಕ್ರಿಯೇಟ್ ಮಾಡಬೇಕಾಗಿರೋದ್ರಿಂದ ಎರಡನೇ ಆಪ್ಷನ್ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಎರಡನೇ ಆಪ್ಷನ್ ನೀವು ಸೆಲೆಕ್ಟ್ ಮಾಡಿಕೊಂಡ ನಂತರ ಅಲರ್ಟ್ ಮೆಸೇಜ್ ಬರುತ್ತೆ, ಅಲ್ಲಿ ಬ್ಲೂ ಕಲರ್ಲಿ ಪ್ರೊಸೀಡ್ ಬಟನ್ ಇದೆಯಲ್ಲ ಅದನ್ನು ನೀವು ಕ್ಲಿಕ್ ಮಾಡಬೇಕು. ಸೊ ನಂತರ ಮೊದಲನೇ ಆಪ್ಷನ್ ಇದೆಯಲ್ಲ ಕ್ರಿಯೇಟ್ ಬಾರ್ ರಿಟ್ರೀವ್ ಬಾಲ್ ಅಬಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ಆಧಾರ್ ಡೆಮೋಗ್ರಫಿಕ್ ಅಥೆಂಟಿಕೇಶನ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ನಿಮಗೆ ಅಬಾ ಐ ಡಿ ವೆರಿಫೈ ಮಾಡೋ ಪೇಜ್ ನಿಮಗೆ ಈ ಥರ ಶೋ ಆಗುತ್ತೆ. ನಂತರ ಅಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ನ ನೀವು ಒಪ್ಪಿಗೆ ಕೊಡಬೇಕಾಗಿರೋದ್ರಿಂದ ಅಲ್ಲಿ ಒಂದು ಚಿಕ್ಕದಾಗಿ ಖಾಲಿ ಬಾಕ್ಸ್ ಕಾಣ್ತಾ ಇದೆಯಲ್ಲ, ಆ ಬಾಕ್ಸ್ನ ನೀವು ಟಿಕ್ ಮಾಡಬೇಕು. ಅಂದರೆ ನೀವು ಒಪ್ಪಿಗೆ ಕೊಟ್ಟಿದ್ದೀರಾ ಅಂತ ಅರ್ಥ, ಹಾಗಾಗಿ ಆ ಬಾಕ್ಸ್ನ ನೀವು ಟಿಕ್ ಮಾಡಬೇಕು. ಆ ಬಾಕ್ಸ್ನ ನೀವು ಟಿಕ್ ಮಾಡಿದ ನಂತರ ಕೆಳಗಡೆ ರೆಡ್ ಕಲರಲ್ಲಿ ವೆರಿಫೈ ಅಂತ ಒಂದು ಬಟನ್ ಕಾಣ್ತಾ ಇದೆಯಲ್ಲ, ಆ ಬಟನ್ನ ನೀವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ಕೂಡಲೇ ಅಬಾ ಐ ಡಿ ಸಕ್ಸಸ್ಫುಲಿ ಆಗಿ ಜನರೇಟ್ ಆಗಿರೋ ಇನ್ಫಾರ್ಮೇಷನ್ ನಿಮಗೆ ಈ ಥರ ಶೋ ಆಗುತ್ತೆ. ಅಲ್ಲಿ ನಿಮಗೆ ಅಬಾ ಐ ಡಿ ನಂಬರ್ ಕಾಣ್ತಾ ಇದೆಯಲ್ಲ ಅದೇ ಮಗುವಿನ ಅಬಾ ನಂಬರು. ಸೊ ಈಗ ನೋಡಿದ್ರಾ, ಮುಂಚೆ ಏನಾಗ್ತಾ ಇತ್ತು, ಅಬಾ ಐ ಡಿ ಕ್ರಿಯೇಟ್ ಮಾಡಬೇಕಾದ್ರೆ ಮಗುವುದು ಎಕ್ಸೀಡೆಡ್ ಮೊಬೈಲ್ ಲಿಂಕ್ಡ್ ಅಕೌಂಟ್ಸ್ ಲಿಮಿಟ್ ಅಂತ ಎರರ್ ಬರ್ತಾ ಇತ್ತಲ್ವಾ. ಸೊ ನಾವು ಯಾವಾಗ ಅಬಾ ಐ ಡಿ ಪೋರ್ಟಲ್ಗೆ ಹೋಗಿ ಆ ತಾಯಿಯ ಮೊಬೈಲ್ ನಂಬರ್ನ ನಾವು ಚೇಂಜ್ ಮಾಡಿ ಹೊಸ ನಂಬರ್ ಅಪ್ಡೇಟ್ ಮಾಡ್ಕೊಂಡ್ವಿ, ಆಗ ಈ ರೀತಿ ಮೆಸೇಜ್ ಬರೋದಿಲ್ಲ, ಈಸಿಯಾಗಿ ಮಗುವಿಗೆ ಅಬಾ ಐ ಡಿ ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿ ನಾವು ಎಕ್ಸೀಡೆಡ್ ಮೊಬೈಲ್ ಲಿಂಕ್ಡ್ ಅಕೌಂಟ್ಸ್ ಲಿಮಿಟ್ ಅಂತ ಎರರ್ ಬರುತ್ತಲ್ಲ, ಆ ರೀತಿ ಬಂದಾಗ ನಾವು ಅಬಾ ವೆಬ್ಸೈಟ್ ಪೋರ್ಟಲ್ಗೆ ಹೋಗಿ ಆ ತಾಯಿಯ ಅಬಾ ಐ ಡಿ ಮೂಲಕ ಲಾಗಿನ್ ಆಗಿ ಅಲ್ಲಿ ಆ ತಾಯಿಯ ಮೊಬೈಲ್ ನಂಬರ್ನ ನಾವು ಚೇಂಜ್ ಮಾಡೋದ್ರ ಮೂಲಕ ನಾವು ಮಕ್ಕಳಿಗೆ ಅಬಾ ಐ ಡಿನ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಇನ್ನೂ ಈ ರೀತಿ ಹೆಚ್ಚಿನ ವಿಡಿಯೋಗಳನ್ನ ನೀವು ನೋಡಬೇಕು ಅನ್ನೋದಾದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ, ಸಬ್ಸ್ಕ್ರೈಬ್ ಆಗಿ, ನಾನು ಹಾಕಿರ್ತಕ್ಕಂತಹ ಪ್ರತಿಯೊಂದು ವಿಡಿಯೋಗಳಿಗೂ ಲೈಕ್ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡ್ಕೋಬೇಕಾಗಿ ನಾನು ಎಲ್ರಿಗೂ ಕೇಳ್ಕೊಳ್ತೇನೆ.